ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೆಲವು ದಿನಗಳ ಹಿಂದೆ ನಾವೇನು KAS ಎಕ್ಸಾಮ್ ಅಂತ ಕರಿತೀವಿ, ಅದು ಗೆಜೆಟೆಡ್ ಪ್ರೊಬೇಷನರ್ ಪೋಸ್ಟ್ಗೆ KPSC ಕಡೆಯಿಂದ ನಡೆಸಿದಂಥ ಎಕ್ಸಾಮ್ದು ರಿಸಲ್ಟ್ ಬಿಟ್ಟಿದ್ದಾರೆ. 1:15 ರೇಷಿಯೋಲ್ಲಿ ಯಾರ್ಯಾರೆಲ್ಲ ಮೇನ್ಸ್ ಬರೆಯೋಕ್ಕೆ ಕ್ವಾಲಿಫೈ ಆಗಿದ್ದಾರಾ ಅವ್ರ ಲಿಸ್ಟ್ ಬಿಟ್ಟಿದ್ದಾರೆ. ರೈಟ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಎಲ್ರಿಗೂ. ಯಾರ್ಯಾರೆಲ್ಲ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀರಾ, ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಆ್ಯಂಡ್ ಇವಾಗ ತುಂಬ ಕಮ್ಮಿ ಟೈಮ್ ಇದೆ ನಮಗೆ ಮೇನ್ಸ್ ಪ್ರಿಪರೇಷನ್ ಆಗೋಕ್ಕೆ. ಐ ಬಿಲೀವ್ ಇಷ್ಟೊತ್ತಿಗಾಗಲೇ ನೀವು ಒಂದು ರೌಂಡ್ ಎಲ್ಲ ಸಿಲೆಬಸ್ ಕವರ್ ಮಾಡಿರ್ತೀರ. ದಿಸ್ ಈಸ್ ಅ ಪ್ರಾಕ್ಟೀಸಿಂಗ್ ಆ್ಯಂಡ್ ರಿವಿಷನ್ ಸ್ಟೇಜ್ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಇವತ್ತಿನ ಸೆಷನಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಎಸ್ಸೆ ಪೇಪರ್, ಸ್ಪೆಸಿಫಿಕಲಿ ಪೇಪರ್ 1 ಬಂದು ಎಸ್ಸೆ ಅಲ್ವಾ, ಸೊ ಕ್ವಾಲಿಫೈಯಿಂಗ್ ಪೇಪರ್ಸ್ ಬಿಟ್ಟು, ಸೊ ರಿಟರ್ನ್ ಕನ್ಸಿಡ್ರೇಷನ್ ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಆಗೋದ್ರಲ್ಲಿ ಎಸ್ಸೆ ವಿಲ್ ಬಿ ದ ಫಸ್ಟ್ ಪೇಪರ್. ಸೊ ಅದಕ್ಕೆ ನಾವು ರಿಪೀಟೆಡ್ ಥೀಮ್ ಏನಿದೆ, ಬೇಸ್ಡ್ ಆನ್ ಪ್ರೀವಿಯಸ್ ಕ್ವೆಶನ್ಸ್ ಏನೆಲ್ಲ ಬಂದಿದೆ, ರಿಪೀಟೆಡ್ ಥೀಮ್ ಏನಿದೆ ಅದನ್ನು ನೋಡೋಣ. ಆಮೇಲೆ ಒಂದು ಹೀಟ್ ಮ್ಯಾಪ್ ಕೊಡ್ತೀನಿ ನಾನು. ಹೀಟ್ ಮ್ಯಾಪ್ ಇನ್ ದ ಸೆನ್ಸ್ ಯಾವುದು ಹೈ ಪ್ರಿಯಾರಿಟಿ ಟಾಪಿಕ್ಸ್, ಯಾವುದು ಲೋ ಪ್ರಿಯಾರಿಟಿ ಟಾಪಿಕ್ಸ್ ಅಂತ. ಅದಾದಮೇಲೆ ಈಗ 2025ಗೆ ಏನು ಪ್ರಿಪ್ರೇಷನ್ ಆಗಬೇಕು, ವಾಟ್ ಆರ್ ದ ಟಾಪಿಕ್ಸ್ ಯು ಹ್ಯಾವ್ ಟು ಪ್ರಿಪೇರ್, ಅದನ್ನು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಪ್ರಿಪ್ರೇಷನ್ ಟಿಪ್ಸ್ ಏನಾದರೂ ಇದ್ದರೆ ವಿಲ್ ಡಿಸ್ಕಸ್ ಅಟ್ ದ ಎಂಡ್. ಸೊ ಇಷ್ಟನ್ನು ನಾವು ಇವತ್ತು ಈ ಸೆಷನಲ್ಲಿ ಕವರ್ ಮಾಡೋಣ. ಸ್ಟಾರ್ಟಿಂಗ್ ವಿತ್ ರಿಪೀಟೆಡ್ ಥೀಮ್ಸಲ್ಲಿ ಫಸ್ಟ್ ಒನ್ ಬಂದು ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಥೀಮ್ ತುಂಬ ಸರಿ ರಿಪೀಟ್ ಆಗಿದೆ. ಓಕೆ, ಫಸ್ಟ್ ಥೀಮ್ ಇಸ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಇದರಲ್ಲಿ ಕೀ ಟಾಪಿಕ್ಸ್ ಏನೇನು ಫೋಕಸ್ ಮಾಡಿದ್ದಾರೆ ಅಂತ ಕೇಳಿದರೆ, ಅಗ್ರೇರಿಯನ್ ಡಿಸ್ಟ್ರೆಸ್ ಮತ್ತು ಫಾರ್ಮರ್ಸ್ ಸೂಸೈಡ್ ಬಗ್ಗೆ ಕ್ವಶನ್ಸ್ ಬಂದಿದೆ. ಓಕೆ, ಲ್ಯಾಂಡ್ ರಿಫಾರ್ಮ್ಸ್, ಲ್ಯಾಂಡ್ ಓನರ್ಶಿಪ್ ಇಶ್ಯೂಸ್ ಏನೇನಿದೆ ಅದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಟೂ ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಐ ಥಿಂಕ್. ಆಮೇಲೆ ವಾಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ ಬೇಸಿನ್ ವಾಟರ್ ಟ್ರಾನ್ಸ್ಫರಲ್ಲಿ ಏನು ಇಶ್ಯೂಸ್ ನಡೀತಾ ಇದೆ, ಕರ್ನಾಟಕ, ತಮಿಳ್ನಾಡು ಮಧ್ಯ, ಸೊ ಆಲ್ ದೋಸ್ ಇಶ್ಯೂಸ್ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಪುವರ್ಟಿ ಇರಾಡಿಕೇಷನ್ ಪ್ರೋಗ್ರಾಮ್ ಮತ್ತು ರೂರಲ್ ಡೆವಲಪ್ಮೆಂಟ್ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಈ ಟಾಪಿಕ್ಸ್ ಮೇಲೆ ಏನೇನು PYQs ಬಂದಿದೆ ಅಂತ ನೀವು ನೋಡ್ಬೋದು, ನಾನು ಲಿಸ್ಟ್ ಮಾಡಿದ್ದೀನಿ. ರೈಟ್, ಸೊ ಮೇನ್ಲಿ 3 ಕ್ವಶನ್ಸ್ ದೇ ಹ್ಯಾವ್ ಆಸ್ಕ್ಡ್ ಆನ್ ದೀಸ್ ಕೀ ಟಾಪಿಕ್ಸ್. ಓಕೆ, ಸೊ ಇವಾಗ ನಮಗೆ ಏನು ಕ್ವೆಶನ್ ಕೇಳಿದ್ದಾರೆ, ಯಾವ ಟಾಪಿಕ್ಸ್ ಮೇಲೆ ಕೇಳಿದ್ದಾರೆ ಗೊತ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ನಾವು ಏನು ಫೋಕಸ್ ಮಾಡಬೇಕು 2025ಗೆ ಈ ಥೀಮ್ ಅಂಡರಲ್ಲಿ ಅಂತ ಹೇಳಿದರೆ, ಕರ್ನಾಟಕ ಸ್ಪೆಸಿಫಿಕ್ ಅಗ್ರಿಕಲ್ಚರಲ್ ಇಶ್ಯೂಸ್ ಏನೇನು ನಡೀತಾ ಇದೆ. ಓಕೆ, ಸೊ ಲೈಕ್ ಡ್ರಾಟ್ ಆಗಿರ್ಬೋದು, ವಾಟರ್ ಸ್ಕೇರ್ಸಿಟಿ ಇಶ್ಯೂಸ್, ಫಾರ್ಮರ್ ವೆಲ್ಫೇರ್ ಸ್ಕೀಮ್ಸ್ ಇಶ್ಯೂಸ್, MSP ಇಶ್ಯೂಸ್ ಏನಾದರೂ ಇದ್ದರೆ, ಸೊ ವಾಟ್ ಆರ್ ದ ಕರ್ನಾಟಕ ಸ್ಪೆಸಿಫಿಕ್ ಅಗ್ರಿಕಲ್ಚರಲ್ ಇಶ್ಯೂಸ್ ಏನಾದರೂ ಇದ್ದರೆ ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಆಗಿ ಓದ್ಕೊಳ್ಳಿ. ಆ ಸ್ಕೀಮ್ಸ್, ಗೌರ್ಮೆಂಟ್ ಸ್ಕೀಮ್ಸ್ ಏನಿದೆ ಅಗ್ರಿಕಲ್ಚರಲ್ ಸೆಕ್ಟರ್ ರಿಲೇಟೆಡ್ ಅದನ್ನು ನೋಡ್ಕೊಳ್ಳಿ. ಓಕೆ, ಸೆಕೆಂಡ್ ಥೀಮ್ ನಾವು ಫೋಕಸ್ ಮಾಡಬೇಕಾಗಿರೋದೇನೆಂದರೆ ಲ್ಯಾಂಡ್ ರಿಫಾರ್ಮ್ ಲಾಸ್. ಓಕೆ, ಲ್ಯಾಂಡ್ ರಿಫಾರ್ಮ್ ಲಾಸಲ್ಲಿ ಸ್ಪೆಸಿಫಿಕ್ ಟು ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನು ಪಾಸ್ ಆಗಿತ್ತು ಅದ್ರ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟೋದಿ. ಅದು ಹೇಗೆ ನಮ್ಮ ರೂರಲ್ ಡೆವಲಪ್ಮೆಂಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ, ಸೊ ದ್ಯಾಟ್ ಇಂಪ್ಯಾಕ್ಟ್ ಪಾರ್ಟ್ ಆಲ್ಸೋ ಯು ಹ್ಯಾವ್ ಟು ಸ್ಟಡಿ. ಅದ್ರ ಜೊತೆಗೆ ಈ ನಾನು ಆಲ್ರೆಡಿ ಹೇಳಿದೆ ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಅದನ್ನು ಒಂದ್ಸರಿ ನೋಡ್ಕೊಳ್ಳಿ ಅಂತ. ಅದ್ರ ಜೊತೆಗೆ ರೂರಲ್ ಏರಿಯಾ ಸ್ಪೆಸಿಫಿಕ್, ಡೆವಲಪ್ಮೆಂಟ್ ಸ್ಪೆಸಿಫಿಕ್ ಏನಾದರೂ ಪಾಲಿಸೀಸ್ನ ಗೌರ್ಮೆಂಟ್ ತಂದಿದ್ರೆ ದ್ಯಾಟ್ ಆಲ್ಸೋ ಯು ಹ್ಯಾವ್ ಟು ರೀಡ್. ಅದು ರೀಸೆಂಟ್ ಪಾಲಿಸೀಸ್ ಏನಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಬಿಕಾಸ್ ಯಾವುದು ನ್ಯೂಸ್ ಪೇಪರಲ್ಲಿ ರಿಪೀಟೆಡ್ ಇರುತ್ತಲ್ವ ಪಾಲಿಸೀಸ್ ಅಥವಾ ಆ್ಯಕ್ಟ್ಸ್ ಏನಾದರೂ, ಅದ್ರ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ರೈಟ್, ನೆಕ್ಸ್ಟ್ ಥೀಮ್ ನಾವು ನೋಡೋದಾದರೆ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪಾಲಿಸೀಸ್ ಅಂತ. ಈ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪಾಲಿಸೀಸಲ್ಲಿ ಮೇನ್ ಟಾಪಿಕ್ಸ್ ಏನು ಕೇಳಿದ್ದಾರೆ ಅಂದರೆ, ಈ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತಲ್ವ, ಲೈಕ್ ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅದಕ್ಕೆ ನಾವು IBRD ಅಂತಲೂ ಕರಿತೀವಿ, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು. ಸೊ ಅದು ಎಲ್ಲ ಹೇಗೆ ಇಂಡಿಯಾ ಮೇಲೆ ಡೆವಲಪ್ ಮಾಡ್ತಾ ಇದೆ. ಓಕೆ, ಸೊ ಅಲ್ಲಿ ತಗೊಳ್ಳೋವಂಥ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನಲ್ಲಿ ತಗೊಳ್ಳೋವಂಥ ಡಿಸಿಷನ್ಸ್ ಆಗಿರ್ಬೋದು ಅಥವಾ ಏನಾದರೂ ಇನಿಷಿಯೇಷನ್ ಆಗಿರ್ಬೋದು, ಇಂಡಿಯಾಸ್ ಡೆವಲಪ್ಮೆಂಟಿಗೆ ಹೇಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಇನ್ ಗುಡ್ ಆರ್ ಬ್ಯಾಡ್ ವೇ. ಸೊ ವಿ ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್. ನೆಕ್ಸ್ಟ್ ಬಂದು ಕ್ರೆಡಿಟ್ ಕಂಟ್ರೋಲ್ ಮೆಕ್ಯಾನಿಸಮ್. ಈ RBI ಬಂದು ಕ್ರೆಡಿಟ್ ಕಂಟ್ರೋಲ್ ಮೆಕ್ಯಾನಿಸಮ್ ಹೆಂಗೆ ಮಾಡುತ್ತೆ, ವಾಟ್ ಆರ್ ದ ಡಿಫ್ರೆಂಟ್ ರೆಗ್ಯುಲೇಟರಿ ಮೆಜರ್ಸ್ ಇಟ್ ಟೇಕ್ಸ್, ಫೆಸಿಲಿಟೇಟಿವ್ ಮೆಜರ್ಸ್ ಇಟ್ ಟೇಕ್ಸ್. ಓಕೆ, ನಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ RBI ರೋಲ್ ಏನಿದೆ ಅದ್ರ ಮೇಲೆ ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಪೋವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಏನೇನಿದೆ, ರೈಟ್, ನಮ್ಮ ಗೌರ್ಮೆಂಟ್ ಪೋವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ ಏನೇನು ತಗೊಳುತ್ತೆ, ಸ್ಪೆಸಿಫಿಕ್ ಟು ಎಕನಾಮಿಕಲ್ ಫೀಲ್ಡ್, ಎಕನಾಮಿಕ್ ಇನ್ಕ್ಲೂಸಿವಿಟಿ ನಾವೇನು ಹೇಳ್ತೀವಿ ಅದರಲ್ಲಿ, ಅದರಿಂದ ಪೋವರ್ಟಿ ಎಲಿವೇಷನ್ ಹೆಂಗೆ ಕನೆಕ್ಟ್ ಆಗುತ್ತೆ ಆ ಟಾಪಿಕ್ಸನ್ನು ನೀವು ಓದಬೇಕು. ಅದ್ರ ಜೊತೆ ಚಾಲೆಂಜಸ್ ಏನೇನಿದೆ,
ಕರೆಂಟ್ ಡೇ ಚಾಲೆಂಜಸ್ ಯು ಹ್ಯಾವ್ ಟು ಸ್ಟಡಿ. ಇಷ್ಟೊಂದು PYQsನ ಕೇಳಿದ್ದಾರೆ. ಲೈಕ್ 3 PYQs ಆನ್ ದೀಸ್ ಟಾಪಿಕ್ಸ್ ದೇ ಹ್ಯಾವ್ ಆಸ್ಕ್ಡ್ ಟಿಲ್ ಡೇಟ್. ಓಕೆ, ಸೊ ಇವಾಗ 2025ಗೆ ಏನು ಫೋಕಸ್ ಏರಿಯಾ ಅಂತ ಹೇಳಿದರೆ, ಆಲ್ರೆಡಿ ನೋಡಿರೋ ಹಾಗೆ ಈ ರೋಲ್ ಆಫ್ RBI, ನಾವು ಫಸ್ಟ್ RBI ಹೇಗೆ, ಅದ್ರ ಫಂಕ್ಷನ್ಸ್ ಏನು, ರೋಲ್ ಏನು, ಓಕೆ, ಕಾನ್ಸ್ಟಿಟ್ಯೂಷನ್ ಲೈಕ್ ಹೌ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್, ಕಂಪೋಸಿಷನ್, ಆಲ್ ದೋಸ್ ಥಿಂಗ್ಸ್ ಯು ಸ್ಟಡಿ. ಆ್ಯಂಡ್ ಅಲ್ಲಿ ತಗೊಳ್ಳುವಂಥ ಡಿಸಿಷನ್ ಮತ್ತು ರೆಗ್ಯುಲೇಟರಿ ಮೆಜರ್ಸ್ ಹೇಗೆ ನಮ್ಮ ಕಂಟ್ರಿಯಲ್ಲಿ, ನಮ್ಮ ಇಂಡಿಯಾದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಿಗೆ ಸಹಾಯ ಮಾಡುತ್ತೆ, ಆರ್ ಹೌ ಇಟ್ ಇಂಪ್ಯಾಕ್ಟ್ಸ್ ಸ್ಟೆಬಿಲಿಟಿ, ಎಕನಾಮಿಕ್ ಗ್ರೋತ್ ಆಫ್ ಅವರ್ ಕಂಟ್ರಿ, ಮತ್ತು ಇನ್ಫ್ಲೇಷನ್ ಕಂಟ್ರೋಲಿಂಗ್ ಹೆಂಗೆ ಮಾಡುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ. RBI ರಿಲೇಟೆಡ್ ಏನೇನಿದೆ ಜಸ್ಟ್ ಸ್ಟಡಿ ಇಟ್. ಓಕೆ, ಆ್ಯಂಡ್ ಯಾವಾಗೂ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಟಡಿ ಅಂದರೆ ಜಸ್ಟ್ ಟಾಪಿಕ್ ಅದನ್ನ ಬಹ್ಯಾಟ್ ಮಾಡೋದಲ್ಲ, ಇಟ್ ಶುಡ್ ಬಿ 360 ಡಿಗ್ರಿ. ಇವಾಗ ಒಂದು ಟಾಪಿಕ್ ಕೊಟ್ಟಿದ್ದಾರೆ ಅಂದರೆ ಥಿಂಕ್ ಇನ್ ಆಲ್ ದ ಡೈರೆಕ್ಷನ್. ಸೋಷಿಯಲ್ ಇಂಪ್ಯಾಕ್ಟ್ ಏನು ಮಾಡುತ್ತೆ, ಎಕನಾಮಿಕ್ ಇಂಪ್ಯಾಕ್ಟ್ ಏನು ಮಾಡುತ್ತೆ, ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್, ಪೊಲಿಟಿಕಲ್ ಇಂಪ್ಯಾಕ್ಟ್, ವಾಟ್ ಆರ್ ದ ಲಾಸ್ ಬ್ಯಾಕಿಂಗ್ ಇಟ್, ಲೀಗಲ್ ಏನಂತಾರೆ ಲೀಗಲಿ ಏನು ಲಾಸ್ ಅದಕ್ಕೆ ಆ್ಯಡ್ ಆನ್ ಆಗುತ್ತೆ, ವಾಟ್ ಆರ್ ದ ಪಾಲಿಸೀಸ್ ಗೌರ್ಮೆಂಟ್ ಈಸ್ ಬ್ರಿಂಗಿಂಗ್ ಅಪ್. ಸೊ ಆಲ್ ದೀಸ್ ಥಿಂಗ್ಸ್ ಹೊಲಿಸ್ಟಿಕಲಿ ನೀವು ಪ್ರಿಪೇರ್ ಆಗಬೇಕಾಗುತ್ತೆ, ಎನಿ ಟಾಪಿಕ್ ಇನ್ ದ್ಯಾಟ್ ಮ್ಯಾಟರ್. ಓಕೆ, ನೆಕ್ಸ್ಟ್ ಬಂದು ನೀವು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ಜಾಸ್ತಿ ಓದಬೇಕಾಗುತ್ತೆ. ಓಕೆ, ಆಮೇಲೆ ಅದ್ರ ಇಂಪ್ಯಾಕ್ಟ್ ಏನು ಬರ್ತಾ ಇದೆ ಇಂಡಿಯಾ ಮೇಲೆ. ಓಕೆ, ಆ್ಯಂಡ್ ಇಫ್ ಎನಿಥಿಂಗ್ ಸ್ಪೆಸಿಫಿಕ್ ಟು ಕರ್ನಾಟಕ, ದ್ಯಾಟ್ ಆಲ್ಸೋ ಯು ಹ್ಯಾವ್ ಟು ರೀಡ್. ಜೊತೆಗೆ ಪೋವರ್ಟಿ ಎಲಿವೇಶನ್ ಸ್ಕೀಮ್ಸ್ ಏನೇನಿದೆ, ಲೈಕ್ ಈ ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ MGNREGA ಸ್ಕೀಮ್ ಆಗಿರ್ಬೋದು. ಓಕೆ, ಸೊ ಅದರ್ ಸ್ಕೀಮ್ಸ್ ಆರ್ ದೇರ್, ಆಲ್ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ. ಹೇಗೆ ಯೂಸಿಂಗ್ ದೋಸ್ ವಾಟ್ ವಿ ಕ್ಯಾನ್ ಸೇ ಸ್ಕೀಮ್ಸ್, ನಾವು ಹೇಗೆ ಇನ್ಕ್ಲೂಸಿವಿಟಿ ಬಿಲ್ಡ್ ಮಾಡ್ಬೋದು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಹೆಂಗೆ ತಡಿಬೋದು. ಸೊ ಎವ್ರಿಥಿಂಗ್, ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಫೋಕಸ್ ಇನ್ 2025. ಆಮೇಲೆ ನೆಕ್ಸ್ಟ್ ಥೀಮ್ ಬಂದು ಪೊಲಿಟಿಕಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್ ಬಗ್ಗೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಸೊ ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನ್ಸ್ ಇಶ್ಯೂಸ್ ಯಾವುದ್ರ ಮೇಲೆ ಬರುತ್ತೆ ಅಂದರೆ, ಈ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ರೀಸೆಂಟ್ ಆ್ಯಕ್ಟ್ಸ್ ಏನಾದರೂ ಪಾಸ್ ಆಗಿದ್ರೆ, ಈ ರೀಸೆಂಟ್ ಲಾಸ್, ರೀಸೆಂಟ್ ಆ್ಯಕ್ಟ್ಸ್, ಅಮೆಂಡ್ಮೆಂಟ್ಸ್ ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ, ಅಥವಾ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ಕ್ವಶನ್ ಬರೋ ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಕೀ ಟಾಪಿಕ್ಸ್ ಇಷ್ಟು ಇಯರ್ಸಲ್ಲಿ ಕೇಳಿದ್ದೇನೆಂದರೆ, ಈ ರೀಜ್ನಲ್ ಪಾರ್ಟೀಸ್ ಮತ್ತು ನ್ಯಾಷನಲ್ ಪಾರ್ಟೀಸ್ ಅದ್ರ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅಥವಾ ಕೋಆರ್ಡಿನೇಷನ್ ಆಗಿರ್ಬೋದು. ಸೊ ಇದ್ರ ಮೇಲೆಲ್ಲ ಕ್ವಶನ್ಸ್ ಕೇಳಿದ್ದಾರೆ. ಆಮೇಲೆ ಇವಾಗ ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 371J ಇದೆ. ಸೊ ಅದು ರೀಜ್ನಲ್ ಡೆವಲಪ್ಮೆಂಟಿಗೆ ಹೆಂಗೆ ಹೆಲ್ಪ್ ಮಾಡುತ್ತೆ, ವಾಟ್ ಆರ್ ದ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಈ ಥರ ಯಾವುದಾದ್ರೂ ಸ್ಪೆಸಿಫಿಕ್ ಟು ಕರ್ನಾಟಕ ಆರ್ ರೀಜನಲ್ ಡೆವಲಪ್ಮೆಂಟ್ ಸ್ಪೆಸಿಫಿಕ್ ಏನಾದರೂ ಆ್ಯಕ್ಟ್ಸ್ ಪಾಸ್ ಆಗಿದ್ರೆ ರೀಸೆಂಟಾಗಿ, ಯು ಹ್ಯಾವ್ ಟು ಫೋಕಸ್ ಆನ್ ದ್ಯಾಟ್ ಆಲ್ಸೋ. ಆಮೇಲೆ ಸ್ಟೇಟ್ ಸ್ಪೆಸಿಫಿಕ್ ಇಶ್ಯೂಸ್ ಏನೇನಿರುತ್ತೆ, ಲೈಕ್ ಇವಾಗ ಒಂದು ಕ್ವಶನ್ ಕೇಳಿದರು PYQ ಅಲ್ಲಿ, ನೀವು ನೋಡ್ಬೋದಲ್ಲಿ. ಇವಾಗ ಲಿಂಗಾಯತ್ ಅವ್ರನ್ನ ಸಪ್ರೇಟ್ ರಿಲಿಜನ್ ಅಂತ ಡಿಕ್ಲೇರ್ ಮಾಡೋದು, ಈಸ್ ಇಟ್ ಗುಡ್ ಐಡಿಯಾ ಆರ್ ಬ್ಯಾಡ್ ಅನ್ನೋ ಥರ ಡಿಬೇಟಬಲ್ ಕ್ವೆಶನ್ಸ್ ಕೂಡ ಕೇಳಿದರು. ಅಥವಾ ಇನ್ನೊಂದು ಕೇಳಿದರು, ಇವಾಗ ಕರ್ನಾಟಕಕ್ಕೆ ನಮ್ಮದು ಓನ್ ಸ್ಟೇಟ್ ಫ್ಲ್ಯಾಗ್ ಇಟ್ಕೊಳ್ಳೋಕ್ಕೆ ಕಾನ್ಸ್ಟಿಟ್ಯೂಷನ್ ಅಲೌ ಮಾಡುತ್ತಾ ಇಲ್ವಾ. ಸೊ ಆಲ್ ದೋಸ್ ಸಚ್ ಡಿಬೇಟಬಲ್ ಟಾಪಿಕ್ಸ್, ಕಾಂಟ್ರವರ್ಷಿಯಲ್ ಟಾಪಿಕ್ಸ್ ಆಲ್ಸೋ ಸಮ್ಟೈಮ್ಸ್ ಕೇಳ್ತಾರೆ ಕ್ವಶನಲ್ಲಿ. ಸೊ ಯಾಕದು ಬಂದಿರುತ್ತೆ ಅಂತಂದರೆ, ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ದ್ಯಾಟ್, ಇಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ್ಯಾಟ್ ನ್ಯೂಸ್ ಪೇಪರ್. ಆ ಎಕ್ಸಾಮ್ ನಡೀತಿರೋ ಟೈಮಲ್ಲಿ ಬಂದಿರುವಂಥ ರಿಪೀಟೆಡ್ ಟಾಪಿಕ್ಸ್ ಆಗಿರುತ್ತೆ, ಅದಕ್ಕಾಗಿ ಅದು ಕ್ವಶನಲ್ಲಿ ಬಂದಿರುತ್ತೆ. ಸೊ ಪೊಲಿಟಿಕಲ್ ಮತ್ತು ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸಲ್ಲಿ ನೀವು ಬೇಸಿಕಲಿ ಯಾವುದು ರೀಸೆಂಟ್ ಲಾಸ್ ಪಾಸ್ ಆಗಿದೆ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಫೋಕಸ್ ಏರಿಯಾ ಬಂದು ಅದೇ ರೀಜ್ನಲ್ ಪಾರ್ಟಿ ಮತ್ತು ಸೆಂಟ್ರಲ್ಲಿರೋ ಯೂನಿಯನ್ ಪಾರ್ಟೀಸ್ ಅಥವಾ ನ್ಯಾಷನಲ್ ಪಾರ್ಟೀಸ್ಗೆ ಹೇಗೆ ಕೋಆರ್ಡಿನೇಷನ್ ಇದೆ, ಆಲ್ ದೋಸ್ ಥಿಂಗ್ಸ್ ಯು ಸ್ಟಡಿ. ಕೋಆಪ್ರೇಟಿವ್ ಡೆಮೋಕ್ರಸಿ ಅವೆಲ್ಲ ಬರುತ್ತಲ್ವ ಟರ್ಮ್ಸ್, ಆಲ್ ದೋಸ್ ಟರ್ಮ್ಸ್ ಯು ಹ್ಯಾವ್ ಟು ಸ್ಟಡಿ. ಅದ್ರ ಜೊತೆಗೆ ಯಾವುದಾದ್ರೂ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಇದೆಯಾ, ರೀಸೆಂಟಾಗಿ ಯಾವುದಾದ್ರು ಆ್ಯಕ್ಟ್ ಲಾಸ್ ಪಾಸ್ ಆಗಿದೆಯಾ ಫಾರ್ ಸ್ಟೇಟ್ ಅಟಾನಮಿ ಮತ್ತು ರೀಜ್ನಲ್ ಡೆವಲಪ್ಮೆಂಟ್. ಓಕೆ, ಅದನ್ನು ಓದಬೇಕಾಗುತ್ತೆ. ಜೊತೆಗೆ ಲೀಗಲ್ ಆ್ಯಂಡ್ ಸೋಷಿಯಲ್ ಪೊಲಿಟಿಕಲ್ ಇಂಪ್ಲಿಕೇಶನ್ ಆನ್ ರಿಲಿಜಿಯನ್ ಮ್ಯಾಟ್ರ್ ಯಾವುದಾದ್ರೂ ಹೊಸದು ಬಂದಿದ್ರೆ, ಅಥವಾ ಫ್ಲ್ಯಾಗ್ ರಿಲೇಟೆಡ್ ಬಂದಿದ್ರೆ. ಸೊ ಆಲ್ ಸಚ್ ಥಿಂಗ್ಸ್ ಯು ಹ್ಯಾವ್ ಟು ಸ್ಟಡಿ ಸ್ಪೆಸಿಫಿಕ್ ಟು ಕರ್ನಾಟಕ. ಓಕೆ, ನೆಕ್ಸ್ಟ್ ಥೀಮ್ ಬಂದು ಸೋಷಿಯಲ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ. ಸೋಷಿಯಲ್ ಇಶ್ಯೂಸ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾವು ಬೇಸಿಕಲಿ ಎಜುಕೇಷ್ನಲ್ ಪಾಲಿಸೀಸ್ ಬಗ್ಗೆ,
ಅಥವಾ ಈ ಅಪ್ಸ್ಕಿಲ್ಲಿಂಗ್ ಬಗ್ಗೆ ಟು ಇಂಪ್ಯಾಕ್ಟ್ ಯೂತ್ ಆಫ್ ದ ಕಂಟ್ರಿ ಆ್ಯಂಡ್ ದೇರ್ ಎಂಪ್ಲಾಯ್ಮೆಂಟ್, ರೈಟ್? ಅಥವಾ ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಇನ್ಕ್ಲೂಷನ್ ಟಾಪಿಕ್ಸು, ಅರ್ಬನೈಸೇಷನ್ ಮತ್ತು ಅದ್ರದ್ದು ಚಾಲೆಂಜಸ್ಸು. ಇವಾಗ ಗ್ರೇಟರ್ ಬ್ಯಾಂಗ್ಳೂರ್ ಮಾಡಬೇಕಂತ ಇದ್ದಾರೆ. ಸೊ ಅರ್ಬನೈಸೇಷನ್ಗೆ ಹೌ ಇಟ್ ವಿಲ್ ಇಂಪ್ಯಾಕ್ಟ್, ವಾಟ್ ಆರ್ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್ ಅಬೌಟ್ ಇಟ್, ಲೈಕ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತೀವಲ್ವ, ಅದನ್ನೆಲ್ಲ ಫೋಕಸ್ ಮಾಡಿ ಓದಬೇಕಾಗುತ್ತೆ. ಆಮೇಲೆ ಗ್ಲೋಬಲೈಸೇಷನ್ ಮತ್ತು ಅದರ ಇಂಪ್ಲಿಕೇಶನ್ಸ್. ಓಕೆ, ವಾಟ್ ಆರ್ ದ ಗುಡ್ ಥಿಂಗ್ಸ್ ಗ್ಲೋಬಲೈಸೇಷನ್ ಬ್ರಾಟ್ ಟು ಆರ್ ಇಂಡಿಯಾ ಆರ್ ಸ್ಪೆಸಿಫಿಕ್ ಟು ಕರ್ನಾಟಕ, ಈ ಥರನೂ ಓದಬೇಕಾಗುತ್ತೆ. ಕ್ವೆಶನ್ಸು ಇದ್ರ ಬೇಸ್ ಮೇಲೂ ಕೇಳಿದ್ದಾರೆ. ಲೈಕ್ NEP 2020 ಮೇಲೆ ಕ್ವೆಶನ್ ಕೇಳಿದರು 2021ನಲ್ಲಿ ನಡೆದಿರೋ ಎಕ್ಸಾಮಿನೇಷನಲ್ಲಿ. ಸೊ ಅದರ್ ಥಿಂಗ್ಸ್ ಆರ್ ಆಸ್ಕ್ಡ್ ಬಿಫೋರ್ 2014-15ನಲ್ಲಿ ಇನ್ನು ಕೆಲವು ಕ್ವೆಶನ್ ಕೇಳಿದ್ದಾರೆ. ಓಕೆ, ಸೊ ಇವಾಗ ಫೋಕಸ್ ಏರಿಯಾ ಯಾವುದು ಅಂತ ಕೇಳಿದರೆ, ಫೋಕಸ್ ಏರಿಯಾಲಿ ಇವಾಗ NEP 2020 ಥರನೇ ಇವಾಗ ರೀಸೆಂಟ್ ಎಜುಕೇಷನ್ ಪಾಲಿಸಿ ಏನಾದ್ರು ಬಂದಿದ್ರೆ, ಅಥವಾ ಎಜುಕೇಷನ್ ರಿಲೇಟೆಡ್ ಹೊಸ ಪಾಲಿಸೀಸ್ ಲಾಸ್ ಏನಾದ್ರು ಬಂದಿದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ. ಅದು ಬಿಟ್ಟರೆ ಇದು ಏನಂತಾರೆ, ಬ್ಯಾಂಗ್ಳೂರ್ ಸ್ಪೆಸಿಫಿಕ್ ಅಂತೂ ಅರ್ಬನೈಸೇಷನ್ ಈಸ್ ಅ ಹ್ಯೂಜ್ ಟಾಪಿಕ್ ಆ್ಯಂಡ್ ಇಟ್ಸ್ ಅ ಗುಡ್ ಟಾಪಿಕ್. ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ನೋಟ್ಸ್ ಆನ್ ಅರ್ಬನೈಸೇಷನ್ ಟಾಪಿಕ್ ಮೇಲೆ, ಹೌಸಿಂಗ್ ಇನ್ಫ್ರಾಸ್ಟ್ರಕ್ಚರ್, ಅದರಿಂದ ಆಗೋ ಎನ್ವಿರಾನ್ಮೆಂಟಲ್ ಚಾಲೆಂಜಸ್. ಓಕೆ, ಅದ್ರ ಮೇಲೆ ನೋಟ್ಸ್ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ. ಕ್ವೆಶನ್ ವಿಲ್ ಕಮ್. ಆ್ಯಂಡ್ ರೋಲ್ ಆಫ್ ಎಜುಕೇಷನ್ ಮತ್ತು ರೋಲ್ ಆಫ್ ಎಂಪ್ಲಾಯ್ಮೆಂಟ್, ರೋಲ್ ಆಫ್ ಅಪ್ಸ್ಕಿಲ್ಲಿಂಗ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಇದ್ರ ಬಗ್ಗೆನೂ ಬ್ರಾಡಾಗಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಟಾಪಿಕ್ ಥೀಮ್ ಬಂದು ಸೈನ್ಸ್, ಟೆಕ್ನಾಲಜಿ, ಎನ್ವಿರಾನ್ಮೆಂಟಲ್ಲಿ ಮೇಯ್ನಾಗಿ ಕೇಳೋ ಟಾಪಿಕ್ಸ್ ಏನಂದರೆ, ಇವಾಗ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನಾಗಿರುತ್ತೆ, ಲೈಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ನಮ್ಮದು ಬ್ಯಾಂಗ್ಳೂರ್ ಈಸ್ IT ಹಬ್, ರೈಟ್? ಸೊ ಬೇಸಿಕಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಏನು ಜಾಸ್ತಿ ಡೆವಲಪ್ಮೆಂಟ್ಸ್ ಆಗಿದೆ, ಅದ್ರ ಇಂಪ್ಯಾಕ್ಟ್ ಏನು ಅರ್ಬನ್ ಡೆವಲಪ್ಮೆಂಟ್ ಮೇಲೆ, ಓಕೆ, ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ. ಆಮೇಲೆ ಏನಾದರೂ ಹೊಸ ಟೆಕ್ನಾಲಜಿ ಸಮಥಿಂಗ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟ್ ಆರ್ ಸಸ್ಟೈನಬಿಲಿಟಿ, ನೀವು PYQನೂ ನೋಡ್ಬೋದು. 1 PYQ ಕೇಳಿದ್ರು ಬೇಸ್ಡ್ ಆನ್ ದಿಸ್ ಥೀಮ್. ಓಕೆ, ದೆನ್ ಫೋಕಸ್ ಏರಿಯಾ ಬಂದು ಅದೇ ಬ್ಯಾಂಗ್ಳೂರು ನಮ್ಮ ಟೆಕ್ ಹಬ್ ಆಗಿ ಡೆವಲಪ್ ಆಗೋಕ್ಕೆ ವಾಟ್ ಆರ್ ದ ಗುಡ್ ಥಿಂಗ್ಸ್ ವಿ ಅಚೀವ್ಡ್ ಆರ್ ವಾಟ್ ಆರ್ ದ ಚಾಲೆಂಜಸ್ ವಿ ಆರ್ ಫೇಸಿಂಗ್, ಲೈಕ್ ಟ್ರಾಫಿಕ್ ಪೊಲ್ಯೂಷನ್, ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಬಿಕಾಸ್ ಆಫ್ ಡೆವಲಪ್ಮೆಂಟ್, ರೈಟ್? ಸೊ ಆ ಕ್ವೆಶನ್ಸ್ನ, ಮತ್ತು ಲೈಕ್ ಡೆವಲಪ್ಮೆಂಟ್ ವರ್ಸಸ್ ಸಸ್ಟೈನಬಿಲಿಟಿ, ಆ ಟಾಪಿಕ್ ಮೇಲೆ ಪ್ರಿಪೇರ್ ಆಗಿ ಸ್ವಲ್ಪ. ಆಮೇಲೆ ಡಿಫ್ರೆಂಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಇವಾಗ ಡಿಫಾರೆಸ್ಟೇಷನ್ ಆಗಿರ್ಬೋದು ಅಥವಾ ಕ್ಲೈಮೇಟ್ ಚೇಂಜ್ ಆಗಿರ್ಬೋದು. ಕೆಲವು ಸ್ವಲ್ಪ ಲಾಸ್ಟ್ ಇಯರ್ ಎಲ್ಲ ನೋಡಿದರೆ ನೀವು ಲೇಕ್ ಇರೋ ಅಂಥ ಪ್ಲೇಸ್ ಮೇಲೆಲ್ಲ ಇಲ್ಲೀಗಲ್ ಆಗಿ ಲ್ಯಾಂಡ್ ಅಲಾಟ್ ಮಾಡಿ ಮನೆಗಳು ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗಿದೆ. ಸೊ ಅದರಿಂದ ಡ್ರೈನೇಜ್ ಪ್ಯಾಟರ್ನ್, ಡ್ರೈನೇಜ್ ಸಿಸ್ಟಮ್ ಎಲ್ಲ ಎಫೆಕ್ಟ್ ಆಗಿದೆ ನಮ್ಮ ಬ್ಯಾಂಗ್ಳೂರಲ್ಲಿ ಅಂತೆಲ್ಲ ನ್ಯೂಸ್ ಬರ್ತಾಯಿತ್ತು, ರೈಟ್? ಆ ಥರ ಟಾಪಿಕ್ಸ್ನೆಲ್ಲ ಎನ್ವಿರಾನ್ಮೆಂಟಲ್ ಇಶ್ಯೂಸ್ನ ಪ್ರಿಪೇರ್ ಆಗಿ. ಜೊತೆಗೆ ಹೊಸ ಟೆಕ್ನಾಲಜಿ ಏನಾದರೂ ಎಮರ್ಜಿಂಗ್ ಟೆಕ್ನಾಲಜಿ, ಲೈಕ್ ಮೇ ಬಿ AI ಸಮಿಟ್ ಕೂಡ ನಡೀತು ನಿನ್ನೆ ಪ್ಯಾರಿಸಲ್ಲಿ. ಸೊ AI ಬಗ್ಗೆ ಅಥವಾ ಹೊಸ ಏನಾದ್ರು ಡೆವಲಪ್ಮೆಂಟ್ ಬಗ್ಗೆ ಸ್ವಲ್ಪ ಓದ್ಕೊಳ್ಳಿ. ಆ್ಯಂಡ್ ಇಟ್ಸ್ ಇಂಪ್ಲಿಕೇಶನ್ ಆನ್ ಇಂಡಿಯಾಸ್ ಡೆವಲಪ್ಮೆಂಟ್, ಯು ಕ್ಯಾನ್ ಸ್ಟಡಿ ದ್ಯಾಟ್. ಅದಾದಮೇಲೆ ಲಾಸ್ಟ್ ಥೀಮ್ ಬಂದು ಹಿಸ್ಟಾರಿಕಲ್ ಕಲ್ಚರಲ್ ಪರ್ಸ್ಪೆಕ್ಟಿವ್ ಬಗ್ಗೆ. ಸೊ ಇದರಲ್ಲಿ ತುಂಬ ರೇರ್ ಒಂದೇ ಕ್ವಶನ್ ಬಂದಿದೆ ಇಲ್ಲಿವರೆಗೂ, ಬಟ್ ಯು ಹ್ಯಾವ್ ಟು ಕನ್ಸಿಡರ್, ರೈಟ್? ಇದ್ರ ಜೊತೆ ಹಿಸ್ಟಾರಿಕಲ್ ಇಶ್ಯೂಸ್ ಬಗ್ಗೆ ಕೇಳಿದರು, ಲೈಕ್ ಕಲ್ಚರಲ್ ಐಡೆಂಟಿಟಿ ಆ್ಯಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಪಾಲಿಟಿಕ್ಸ್, ಅದ್ರ ಬಗ್ಗೆ ಕ್ವಶನ್ ಬರ್ಬೋದು. ಕೀ ಟಾಪಿಕ್ಸ್ ಅಂದರೆ ರೀಜ್ನಲ್ ಕಾನ್ಫ್ಲಿಕ್ಟ್ಸ್ ಏನಾದ್ರು ನಡೀತಾ ಇದ್ದರೆ ದಟ್ ಯು ಕ್ಯಾನ್ ಸ್ಟಡಿ. ಅದರ್ವೈಸ್ ದ ಫೋಕಸ್ ಏರಿಯಾ ವಿಲ್ ಬಿ ಸೇಮ್, ಕಲ್ಚರಲ್ ಮತ್ತು ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಕರ್ನಾಟಕಾಸ್ ರೀಜನ್ಸ್, ಲೈಕ್ ಹೈದ್ರಾಬಾದ್ ಕರ್ನಾಟಕ ಆಗಿರ್ಬೋದು, ಆ ಥರದ್ದೆಲ್ಲ ಸ್ವಲ್ಪ ಫೋಕಸ್ ಮಾಡಿ ಓದ್ಕೊಳ್ಳಿ. ಅದರ್ ದ್ಯಾನ್ ದಟ್ಸ್ ಫೈನ್. ಆ್ಯಂಡ್ ಓನ್ಲಿ ಒನ್ ಕ್ವೆಶನ್ ವಾಸ್ ಆಸ್ಕ್ಡ್ ಬೇಸ್ಡ್ ಆನ್ ಬ್ರಿಕ್ಸ್ ಸಮಿಟ್ ಬಗ್ಗೆ. ಇಟ್ ರಿಲೇಟ್ಸ್ ಟು ಇಂಟರ್ನ್ಯಾಷನಲ್ ರಿಲೇಷನ್. ಅದು ತುಂಬ ಲೋ ಫೋಕಸ್ ಇರೋದ್ರಿಂದ ಐ ಹ್ಯಾವ್ ಸ್ಕಿಪ್ ದ್ಯಾಟ್ ಟಾಪಿಕ್ ಹಿಯರ್. ಓಕೆ, ಆ್ಯಂಡ್ ವೆನ್ ವಿ ಸಿ ದ ಹೀಟ್ ಮ್ಯಾಪ್, ಇಲ್ಲಿ ಹೀಟ್ ಮ್ಯಾಪ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಮತ್ತು ಎಕನಾಮಿಕ್ ಡೆವಲಪ್ಮೆಂಟ್ ಏನಿದೆ ನಮ್ಮ KPSC ಅವ್ರಿಗೆ ಫೇವ್ರೆಟ್ ಟಾಪಿಕ್ಸ್. ಅದ್ರ ಮೇಲೆ ಜಾಸ್ತಿ ರಿಪೀಟೆಡ್ ಕ್ವಶನ್ ಕೇಳಿದ್ದಾರೆ. ಸೊ ಯು ಕ್ಯಾನ್ ಮಾರ್ಕ್ ಇಟ್ ಆಸ್ ಅ ಹೈ ಪ್ರಿಯಾರಿಟಿ. ಫಸ್ಟ್ ಅವೆರಡು ಟಾಪಿಕ್ನ ಫಸ್ಟ್ ಪ್ರಿಪೇರ್ ಆಗಿ, ಆಮೇಲೆ ಬಾಕಿ ಎಲ್ಲ ಯು ಕ್ಯಾನ್ ಪ್ರಿಪೇರ್. ಸೊ ಫಸ್ಟ್ ಯು ಹ್ಯಾವ್ ಟು ಪ್ರಿಪೇರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಮೇಲೆ, ಆಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್ ಆ್ಯಂಡ್ ಪಾಲಿಸೀಸ್ ಮೇಲೆ.
ನೆಕ್ಸ್ಟ್ ಮೀಡಿಯಂ ಪ್ರಿಯಾರಿಟಿ ಇರೋದು ಪೊಲಿಟಿಕಲ್ ಕಾನ್ಸ್ಟಿಟ್ಯೂಷನಲ್ ಇಶ್ಯೂಸ್, ಸೋಷಿಯಲ್ ಇಶ್ಯೂಸ್, ಡೆವಲಪ್ಮೆಂಟ್, ಸೈನ್ಸ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್. ಈ ಹಿಸ್ಟಾರಿಕಲ್ ಕಲ್ಚರಲ್ ಪರ್ಸ್ಪೆಕ್ಟಿವಲ್ಲಿ ಇಷ್ಟು ಇಯರ್ಸಲ್ಲಿ ನಡೆಸಿರೋ ಪೇಪರಲ್ಲಿ ಒಂದೇ ಕ್ವಶನ್ ಬಂದಿದೆ. ಸೊ ಐ ಹ್ಯಾವ್ ಕೆಪ್ಟ್ ಇಟ್ ಅಂಡರ್ ಲೋ ಪ್ರಿಯಾರಿಟಿ. ಇಫ್ ಟೈಮ್ ಪರ್ಮಿಟ್ಸ್ ಯು ರೀಡ್, ಅದರ್ವೈಸ್ ಯು ಕ್ಯಾನ್ ಸ್ಕಿಪ್ ಇಟ್. ಓನ್ಲಿ ರೀಸೆಂಟ್ ಏನಾದರೂ ಹಿಸ್ಟಾರಿಕಲ್ ಕಲ್ಚರಲ್ ಪರ್ಸ್ಪೆಕ್ಟಿವಲ್ಲಿ ರೀಸೆಂಟ್ ಏನಾದರೂ ನ್ಯೂಸಲ್ಲಿ ಬಂದಿದ್ರೆ ಓನ್ಲಿ ಫೋಕಸ್ ಆನ್ ದ್ಯಾಟ್, ಅದರ್ವೈಸ್ ಯು ಕ್ಯಾನ್ ಲೀವ್ ದಟ್ ಟಾಪಿಕ್. ಓಕೆ, ನೆಕ್ಸ್ಟ್ ನೀವೇನು ಮಾಡಬೇಕು, ವಾಟ್ ಆರ್ ಯುವರ್ ನೆಕ್ಸ್ಟ್ ಸ್ಟೆಪ್ಸ್ ಅಂತ ಹೇಳಿದರೆ, ಈಚ್ ಥೀಮ್, ನಾನು ಇಷ್ಟೊತ್ತು ಥೀಮ್ಸ್ ಡಿಸ್ಕಸ್ ಮಾಡಿದೆ. ಈಚ್ ಥೀಮಲ್ಲಿ ಟಾಪಿಕ್ ಕೊಟ್ಟಿರೋದ್ರ ಮೇಲೆ 360 ಡಿಗ್ರಿ ಅಪ್ರೋಚಲ್ಲಿ ಒಂದು ಫ್ಲೋ ಚಾರ್ಟ್ ಹಾಕ್ಕೊಳ್ಳಿ ನೀವು. ಅಂದರೆ ಇವಾಗ ಒಂದು ಟಾಪಿಕ್ ಕೊಟ್ಟರೆ, ಓಕೆ ಅರ್ಬನೈಸೇಷನಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗುತ್ತೆ, ಹೌ ಇಟ್ ಅಫೆಕ್ಟ್ಸ್ ಪೊಲಿಟಿಕಲಿ, ಹೌ ವಿ ಕ್ಯಾನ್ ಕನೆಕ್ಟ್ ದ್ಯಾಟ್. ಓಕೆ, ಈ ಥರ 360 ಡಿಗ್ರಿ ಆ್ಯಂಗಲಲ್ಲಿ ಒಂದು ಟಾಪಿಕ್ ತೊಗೊಂಡು ಅದನ್ನ ಬಿಲ್ಡ್ ಮಾಡ್ತಾ ಮೈಂಡ್ ಮ್ಯಾಪ್ಸ್ ಡ್ರಾ ಮಾಡ್ತಾ ಹೋಗಿ. ಯಾಕಂದರೆ ನಿಮಗೆ ಅಲ್ಲಿ ಎಕ್ಸಾಮಲ್ಲಿ ಆವಾಗ ಕುತ್ಕೊಂಡು ಯೋಚನೆ ಮಾಡಿ ಬರೆಯೋಷ್ಟು ಟೈಮ್ ಇರಲ್ಲ. ಯು ಶುಡ್ ಬಿ ಆ್ಯಸ್ ಕ್ವಿಕ್ ಆ್ಯಸ್ ಯು ಕ್ಯಾನ್, ರೈಟ್? ಸೊ ಅದಕ್ಕೆ ಇಲ್ಲೇ ನೀವು ಮೈಂಡ್ ಮ್ಯಾಪ್ಸ್ ಪ್ರಿಪೇರ್ ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಎಕ್ಸಾಮಲ್ಲಿ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೆಕೆಂಡ್ ಬಂದು ಈ ಹೀಟ್ ಮ್ಯಾಪ್ ಮೇಲೆ ಪ್ರಿಯಾರಿಟೈಸ್ ಮಾಡಿ. ಯಾವ್ದು ಹೈ ಪ್ರಿಯಾರಿಟಿ ಇದೆ ಫಸ್ಟ್ ಫಿನಿಶ್ ಇಟ್ ಆಫ್, prepare a crisp notes and then come to medium priority and then come to low priority. ಲೈಕ್ ಆಮೇಲೆ ಜೊತೆಗೆ ಬರೀ ಓದೋದಷ್ಟೇ ಅಲ್ಲ, ಎಷ್ಟು ಪ್ರಾಕ್ಟೀಸ್ ಬರೆದು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಪ್ರಾಕ್ಟೀಸ್ ಎಸ್ಸೆ ರೈಟಿಂಗ್ ಆಲ್ಸೋ, ದಟ್ ಈಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ಲಾಸ್ಟ್ ಐ ವಾಂಟ್ ಟು ಸೇ, ಯುವರ್ ಫ್ಯೂಚರ್ ಈಸ್ ಡಿಟರ್ಮೈನ್ಡ್ ಬೈ ದ ಡಿಸಿಷನ್ಸ್ ಯು ಮೇಕ್ ಟುಡೇ. ಇವತ್ತು ನೀವೇನಾದರೂ ಫೋಕಸ್ ಮಾಡಿ ಓದಿದರೆ ನಾಳೆ ಚೆನ್ನಾಗಿರುತ್ತೆ. ಯು ವಿಲ್ ಗೆಟ್ ಗುಡ್ ರಿಸಲ್ಟ್. ಒಂದಿನ ರಿಸಲ್ಟ್ ಡಿಕ್ಲೇರ್ ಆದಾಗ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತೆ. ಇಫ್ ಯುವರ್ ಡಿಸಿಷನ್ಸ್ ಆರ್ ಲೈಕ್ ನಾಟ್ ಗುಡ್, ಲೇಸಿನೆಸ್ ಮಾಡಿದರೆ ನಾಳೆ ಬರೆಯೋಣ ಬಿಡು, ನಾಡಿದ್ದು ಬರೆಯೋಣ ಬಿಡು ಅಂದರೆ ಹೋಯ್ತು. ಸೊ ಯುವರ್ ಫ್ಯೂಚರ್ ಈಸ್ ಡಿಸೈಡೆಡ್ ಬೈ ದ ಡಿಸಿಷನ್ಸ್ ಯು ಮೇಕ್ ಟುಡೇ. ಓಕೆ, ಈ ಥರ ಇನ್ನೂ ಜಾಸ್ತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕು ಅಂತ ಹೇಳಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಡಿ ವಿ ಕ್ರಿಯೇಷನ್ಸ್ ಅಂತ ಇದೆ. ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ಸೋ. Thank you so much. Have a nice day. All the best for your mains preparation.